ಹಾಯ್ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗಿನ ಶುಭೋದಯಗಳು. ಏನಂದರೆ ನೆನ್ನೆ ಮೊನ್ನೆ ವೀಕೆಂಡ್ ಇರೋದ್ರಿಂದ ತುಂಬ ಚೆನ್ನಾಗಿ ನಿದ್ರೆ ಆಯಿತು. ನಿದ್ರೆ ಆದಮೇಲೆ ಇವತ್ತು ಬೇಗ ಎಚ್ಚರ ಆಯಿತು. ಬೇಗ ಎಚ್ಚರ ಆದಮೇಲೆ ನಾವು ಯಾಕೆ ಸುಮ್ಮನೆ ಫೋನ್ ನೋಡ್ತಾ ಅಥವಾ ಏನೇನೋ ಮಾಡ್ತಾ ಟೈಮ್ ವೇಸ್ಟ್ ಮಾಡೋದು ಅಂತ ನಾನು ಬೆಳಗ್ಗೆನೇ ವಾಟರ್ಮೆಲನ್ ಜ್ಯೂಸ್ ಮಾಡಿ ಮನೆ ಕ್ಲೀನ್ ಮಾಡಿ, ಇನ್ನೂ ಟೈಮ್ ಇತ್ತು. ಆ್ಯಕ್ಚುಲಿ 5:30ಗೆ ಎದ್ದೆ 6 o'clock ಒಳಗಡೆ ಎಲ್ಲ ಮುಗೀತು. 6 o'clockಗೆ ನನ್ನ ತಂಗಿನ ಎಬ್ಬರಿಸಿ ಸುಮ್ಮನೆ ಕೊಕ್ರಳ್ಳಿ ಕೆರೆಗೆ ಹಾಗೆ ಒಂದು ವಿಸಿಟ್ ಕೊಟ್ಟು ಬರ್ತಾ ಒಂದು ಬ್ರೇಕ್ಫಾಸ್ಟ್ ತಿನ್ಕೊಂಡು ಬರೋಣ, ಹಾಗೆ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇತ್ತು, ಮಾಡ್ಕೊಂಡು ಬರೋಣ ಅಂತ ಹೇಳ್ದೆ. ಅವಳು ಒಪ್ಕೊಂಡ್ಳು. ಸೊ ಇವಾಗ ಹೊರಟಿದ್ದೀವಿ, ಬನ್ನಿ ಹೋಗೋಣ. ಕಾಣಿಸುತ್ತೆ ಕುಕ್ಕರಳ್ಳಿ ಕೆರೆ ಅರ್ಲಿ ಮಾರ್ನಿಂಗ್ ಅಂತ. ಫಸ್ಟ್ ನಾನು ಕೂಡ ಇಲ್ಲಿಗೆ ವಾಕಿಂಗ್ ಬರ್ತಾ ಇದ್ದೆ, ಇವಾಗ ಬರ್ತಾ ಇಲ್ಲ ಬಿಕಾಸ್ ಆಫ್ ನೈಟ್ ಶಿಫ್ಟ್. ನಾನು ಎದ್ದೊಳೋದೇ ಲೇಟು. ವಾಟರಲ್ಲಿ ಐ ಥಿಂಕ್ ಡಿಫ್ರೆಂಟ್ ಕಲರ್ಸ್ ಆಫ್ ಶೇಡ್ಸ್ ಕಾಣಿಸ್ತಾ ಇದೆ. ಐ ಡೋಂಟ್ ನೋ ವಿಡಿಯೋಲಿ ಬರ್ತಾ ಇದೆಯಾ ಏನೋ ಅಂತ. ತುಂಬ ಅಂದರೆ ತುಂಬ ಪೀಸ್ಫುಲ್ ಅನ್ಸುತ್ತೆ ಅರ್ಲಿ ಮಾರ್ನಿಂಗ್ ಇಲ್ಲಿ ಬಂದಾಗ. ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ವಾಕಿಂಗ್ ಬಂದು ನಾವು ಡೈಲಿ ನಮ್ಮ ರುಟೀನ್ನ ಸ್ಟಾರ್ಟ್ ಮಾಡೋದ್ರಿಂದ ಮೈಂಡ್ ತುಂಬ ರಿಫ್ರೆಶ್ ಆಗಿರುತ್ತೆ. ಫುಲ್ ಡೇ ನಾವು ತುಂಬ ಚೆನ್ನಾಗಿ ಪ್ರೊಡಕ್ಟಿವಿಟಿ ನಮಗೆ ನಾವು ಕೊಟ್ಕೊಬೋದು ಅಂತ ನನಗನ್ಸುತ್ತೆ. ಐ ಥಿಂಕ್ ಎಲ್ಲರೂ ಒಂದ್ಸತಿ ಕುಕ್ಕರಳ್ಳಿ ಕೆರೆನ ವಿಸಿಟ್ ಮಾಡಬೇಕು. ಪಕ್ಕದಲ್ಲಿ ಕಾಣಿಸ್ತಿದೆಯಲ್ಲ ಪಾರಿವಾಳಗಳು, ಅದು ನನ್ನ ಹೇಟೆಸ್ಟ್ ಬರ್ಡು. ಯಾಕಂದರೆ 2 year ಬ್ಯಾಕ್ ನಾನು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮಲ್ಕೊಂಡಾಗ ಆ್ಯಕ್ಚುಲಿ ಬೆಳಗ್ಗೆ ಒಂದು 4:30-5 ಗಂಟೆ ಆಗಿರೋದು, 1 hour ನಿದ್ದೆ ಆಗಿರೋದು. ಕರೆಕ್ಟಾಗಿ ಚೆನ್ನಾಗಿ ನಿದ್ದೆ ಬಂದಾಗ ಎದ್ದ ತಕ್ಷಣ ಪಾರಿವಾಳಗಳು ಸೌಂಡ್ ಮಾಡ್ತಾಯಿತ್ತು, ಆ ಗುರುಗುರು ಅಂತ. ಅಲ್ಲಿ ಮನೆ ಕಟ್ಕೊಂಡ್ಬಿಟ್ಟಿತ್ತು ನಮ್ಮ ಮನೆ ಹತ್ರ. ಅದನ್ನ ಓಡ್ಸೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂದರೆ ನನಗೆ ಗೊತ್ತು. ಯೂಟ್ಯೂಬ್ ನೋಡೋದು ಅದ್ರಲ್ಲಿ ಏನೇನು ಮಾಡ್ಬೋದು ಎಲ್ಲನೂ ಮಾಡಿದ್ದೀನಿ, ಆದರೂ ಅದು ಹೋಗ್ತಾ ಇರಲಿಲ್ಲ. ಅವಾಗಿಂದ ಇವಾಗವರೆಗೂ ಐ ಥಿಂಕ್ ನನ್ನ ಹೇಟೆಸ್ಟ್ ಬರ್ಡ್ ಪಾರಿವಾಳ. ನನಗೊಂಚೂರು ಇಷ್ಟ ಇಲ್ಲ ಅದಂದರೆ. ಅದು ನೋಡಿದ್ರೇ ನನಗೆ ಇರಿಟೇಷನ್ ಆಗುತ್ತೆ. ಪಾರಿವಾಳ ಇಷ್ಟಪಡೋರು ಐಮ್ ಸಾರಿ, ಬಟ್ ನಂಗೆ ಪಾರಿವಾಳ ಅಂದರೆ ಒಂಚೂರು ಇಷ್ಟ ಇಲ್ಲ. ಇಲ್ಲಿ ಆ್ಯಕ್ಚುಲಿ ಫಿಶ್ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಬಂದು ತಿಂತಾರೆ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆಫ್ ದ ಕುಕ್ಕರಳ್ಳಿ ಲೇಕ್ ಮೇನ್ ಗೇಟ್ ಇದೆ, ಅಲ್ಲೇ. ಅದಾದಮೇಲೆ ಇಲ್ಲೊಂದು ನಂದಿನಿ ಡೈರಿ ಇದೆ. ಅದಾದಮೇಲಿಂದ ಅಲ್ಲಿ ತುಂಬ ಒಳ್ಳೆ ಕಾಫಿ ಸಿಗುತ್ತೆ, ತಿಂಡಿ ಕೂಡ ಸಿಗುತ್ತೆ. ಐ ಥಿಂಕ್ ಇಲ್ಲಿ ತುಂಬ ಥರ ನೀವು ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡಿದ್ದೀರಾ. ಕಷಾಯಗಳು, ಆಮೇಲೆ ಕಾಫಿ, ಆಮೇಲೆ ತಿಂಡಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಬನ್ನಿ ಹೋಗೋಣ. ನೀವೇನಾದರೂ ಒಂಟಿಕೊಪ್ಪಲ್ ಸರೌಂಡಿಂಗಲ್ಲಿದ್ದರೆ ನನ್ನ ರೆಕಮೆಂಡೇಶನ್ TKS ಅಯ್ಯಂಗಾರ್ ಅಂತ. ಜಸ್ಟ್ ಬ್ಯಾಕ್ ಸೈಡ್ ಆಫ್ ಒಂಟಿಕೊಪ್ಪಲ್ ಟೆಂಪಲೇ ಇದೆ. ತುಂಬ ಚೆನ್ನಾಗಿದೆ ಇಲ್ಲಿ ತಿಂಡಿ. ನೀವು ಏನು ತೊಗೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನನಗೆ ಪರ್ಸ್ನಲ್ ಫೇವ್ರೇಟ್ ಪುಳಿಯೋಗರೆ. ಐ ಥಿಂಕ್ ಎಲ್ಲರೂ ಒಂದ್ಸತಿ ಟ್ರೈ ಮಾಡಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂಟಿಕೊಪ್ಪಲ್ ಸರೌಂಡಿಂಗಲ್ಲಿ ಒನ್ ಆಫ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನಾನು ಝೊಮ್ಯಾಟೊ ಆದರೂ ಇಲ್ಲಿಂದನೇ ಆರ್ಡ್ರ್ ಮಾಡೋದು, ಹೊರಗಡೆ ಬಂದರೂ ಇಲ್ಲಿಂದನೇ ತಿನ್ನೋದು.
ಯೂಶಲಿ ನಾನು ಜಾಸ್ತಿ ತರಕಾರಿ ತೊಗೊಳ್ಳೋದಿಲ್ಲ, ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಜಾಸ್ತಿ ತೊಗೊಂಡಾಗೆಲ್ಲ ತರಕಾರಿ ವೇಸ್ಟ್ ಆಗಿದೆ. ಯಾಕಂದರೆ ನಾನು ಏನೋ ಒಂದು ಅಡುಗೆ ಮಾಡಬೇಕು ಅಂದ್ಕೊತೀನಿ, ಅದಕ್ಕೆ ನಮ್ಮ ಮನೇಲಿರೋ ತರಕಾರಿ ಮ್ಯಾಚ್ ಆಗಲ್ಲ, ಸೂಟ್ ಆಗಲ್ಲ, ಆವಾಗ ವೇಸ್ಟ್ ಆಗುತ್ತೆ. ಸೊ ಇದರಿಂದ ನಾನು ಏನು ಅಡುಗೆ ಮಾಡಬೇಕಂತ ಮುಂಚೆನೇ ಯೋಚನೆ ಮಾಡಿ ಅದಕ್ಕೆ ಏನು ತರಕಾರಿ ಬೇಕೋ ಅದನ್ನು ಮಾತ್ರ ಒಂದು 2 ಡೇಸ್ಗಾಗಷ್ಟು ತೊಗೊಂಡು ಬಂದುಬಿಡ್ತೀನಿ. ಆವಾಗ ತರಕಾರಿ ಯೂಶಲಿ ವೇಸ್ಟ್ ಆಗಲ್ಲ. ಈ ಮೆಥಡ್ನ ತುಂಬ ದಿವಸದಿಂದ ಫಾಲೋ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಬೇಕು ಅಷ್ಟು ತರಕಾರಿ ತೊಗೊಂಡು ಬಂದಿದ್ದೀನಿ. ಆಮೇಲಿಂದ ಏನಂದರೆ ನನಗೊತ್ತು ಈ ವಿಡಿಯೋಲಿ ಏನು ಫನ್ ಅಥವಾ ಇನ್ಫಾರ್ಮೇಟಿವ್ ಆಗಿ ಏನೂ ಇರಲಿಲ್ಲ, ಬಟ್ ಸ್ಟಿಲ್ ಯೂಶಲಿ ನಂದು ವೀಕೆಂಡ್ಸ್ ರುಟೀನ್ ಈ ಥರನೇ ಇರುತ್ತೆ. ಮಾರ್ನಿಂಗ್ ನಾನು ವೀಕ್ ಡೇಸಲ್ಲಿ ಬೆಳಗ್ಗೆ ಹೊತ್ತು ಎದ್ದೋಳೋದಿಲ್ಲ, ಹಾಗಾಗಿ ಅರ್ಲಿ ಮಾರ್ನಿಂಗ್ಸ್ನ ಮಿಸ್ ಮಾಡ್ಕೊತೀನಿ ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ. ಸೊ ವೀಕೆಂಡಲ್ಲಿ ಅರ್ಲಿ ಮಾರ್ನಿಂಗ್ ಎದ್ದು ಈ ಥರನೇ ಯೂಶಲಿ ನಂದು ವೀಕೆಂಡಲ್ಲಿ ಇದೇ ಥರ ಇರುತ್ತೆ ರೂಟೀನ್, ಸಿಂಪಲ್ಲಾಗಿ ಪೀಸ್ಫುಲ್ಲಾಗಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಕ್ಕೆ ಪಾರ್ಕಲ್ಲಿ ಕೂತಿದ್ದೀನಿ ಅಂದರೆ ಜಸ್ಟ್ ಒಂದು ರೌಂಡ್ ಪಾರ್ಕಲ್ಲಿ ವಾಕ್ ಮಾಡ್ಕೊಂಡು ಬಂದು ಮನೆಗೆ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Bye bye.